ಸರ್ಕಾರಕ್ಕೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು RSSನ ಕಾರ್ಯಕ್ರಮದ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ, ಅದ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ. ನೋಡಿ, ಯಾರು ಹೋಗ್ಯಾರ ಏನು, ನೀವು ನಿಮ್ಮದೇ ಒಂದು ವಿಡಿಯೋ ಬಿಟ್ರಲ್ಲ, ನನಗೆ ಹಿಂಗೆ ಅವಮಾನಕಾರಿಯಾಗಿ ಮಾತಾಡ್ತಾರೆ. ಯಾರವರು? ಹಿಂದಿಯೊಳು ಬೆದರಿಕೆ. ಯಾರವರು? ಕರ್ನಾಟಕದವ್ರು ನಿಮ್ಮ ಬೆದರಿಕೆ ಹಾಕಿದ್ರೆ ಕನ್ನಡ ಮಾತಾಡ್ತಿದ್ರು, ಅವ್ರು ಉರ್ದು ಮಿಶ್ರಿತ ಹಿಂದಿ ಮಾತಾಡಕತ್ತಿದ್ರು. ಸಾಬ್ರು ಬಿಟ್ಟರೆ ಯಾರೂ ಇಲ್ಲ. ನೀವೇ ಕೆಲವೊಂದು ಮೊಬೈಲ್ ನಂಬರ್ಗಳನ್ನ ಬ್ಲರ್ ಮಾಡಿರಿ. ಮೊದಲಿನ ಒಂದು 3-4 ನಂಬರ್ ಕಾಣಿಸ್ತದೆ, 888 ಏನೋ ನೋಡಿದೆ ನಾನು. ಮುಂದಿಂದ ಬ್ಲರ್ ಯಾಕೆ ಮಾಡಿರಿ? ಪೊಲೀಸ್ ಇಲಾಖೆ ಏನು ವಿಜೇಂದ್ರ ಕೈಯಾಗೈತೋ ಅಥವಾ ಸಿದ್ದರಾಮಯ್ಯ ಕೈಯಾಗೈತೋ? ಯಾರ ಕೈಯಾಗೈತೆ ರೀ? ತನಿಖೆ ಮಾಡಿರಿ. ಅವ್ರು ಯಾರು ನಿಮಗೆ ಬೈದಾರಲ್ಲ, ಯಾರು ಅಪಮಾನ ಮಾಡ್ಯಾರಲ್ಲ, ಯಾರು ನಿಮ್ಮ ಮನಸ್ಸಿಗೆ ನೋವು ಮಾಡ್ಯಾರಲ್ಲ, ಅವ್ನು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕಿ. ಸುಮ್ಮನೆ RSSನವ್ರು ಬಯಸ್ತಾ ಇದ್ದಾರೆ. ಬಿ ಜೆ ಪಿಯವ್ರ ಪಾಪ ವಿಜೇಂದ್ರ ಅವರವರೆಗೆ ಖರ್ಗೆ ಕುಟುಂಬಕ್ಕೆ ಯಾವುದೇ ಅಪಾಯ ಇಲ್ಲ, ಯಾವುದೇ ರೀತಿ ತೊಂದರೆ. ವಿಜೇಂದ್ರ ಪ್ರತಿಜ್ಞೆ ಮಾಡ್ಯಾರ ಅವ್ರ ಮನೆಯಲ್ಲಿ. ಛಲವಾದಿ ನಾರಾಯಣಸ್ವಾಮಿ ಒಬ್ಬ ದಲಿತ ಮುಖಂಡ, ವಿರೋಧ ಪಕ್ಷ ನಾಯಕ. ಖರ್ಗೆ ಅವರಿಗೆ ನೇರವಾಗಿ ಟಕ್ಕರ್ ಕೊಡ್ತಾ ಇದ್ದ. ಆದರೆ ಯಡಿಯೂರಪ್ಪ ರಾತ್ರಿ ಕರೆದು ಇನ್ನು ಮೇಲೆ ಖರ್ಗೆ ವಿರುದ್ಧ ಏನೋ ಮಾತಾಡ್ತಕ್ಕದ್ದಲ್ಲ, ನೀ ಮಾತಾಡಿದ್ರೆ ನನ್ನ ಪೋಕ್ಸೋ ಪ್ರಕರಣದಿಂದ ನಾನು ಒಳಗೆ ಹಾಕ್ತಾರೆ, ಕೈ ಮುಗಿತೇನಪ್ಪ, ಮಾತಾಡಬೇಡ ಅಂತ ಹೇಳಿ ಕಳಿಸೋದವರು ಯಡಿಯೂರಪ್ಪ. ಈಗ ಬೆದರಿಕೆ ಕರೆ ಬಂದಿರೋದು ಸುಳ್ಳು ಅಂತೀರಾ? ಹಾಗಾದರೆ ಸತ್ಯನೇ ಇತ್ತಂದರೆ ಕಂಪ್ಲೇಂಟ್ ಕೊಡಲಿ. ಇಲ್ಲೇನ ಕೇಂದ್ರದ ಪೊಲೀಸರಿಲ್ಲ, ಇವ್ರ ಕಂಟ್ರೋಲ್ನಾಗಿರೋ ಪೊಲೀಸರು ಅದಾರ. ಅದರ DG IGP ಅವ್ರನ್ನ ಅತ್ಯಂತ ಪ್ರೀತಿಯವ್ರು ಅದಾರೆ ನಿಮ್ಮನ್ನು. ಯಾಕಂದ್ರೆ ಇಬ್ಬರು ಹಿಂದೂ ಪೊಲೀಸ್ ಅಧಿಕಾರಿಗಳು DG IGP ಆಗೋ ಅರ್ಹತೆಯನ್ನು ಕಿತ್ತು ಹಾಕಿ ನೀವು DG IGP ಮಾಡಿರಿ, ತನಿಖೆ ಮಾಡಿಸ್ರಿ. ಆ DG IGPಗೆ ಆದೇಶ ಮಾಡಿರಿ, ಯಾರ್ಯಾರು ಅದರ ಒದ್ದೊಳಗೆ ಹಾಕತ್ತೇಳಿ.